ಅರೆಮಾದನಹಳ್ಳಿಯಲ್ಲಿ ಫೆಬ್ರವರಿ 25-26ರಂದು ಶ್ರೀ ವಿಶ್ವಕರ್ಮ ಜಗದ್ಗುರು ಪೀಠದಲ್ಲಿ ಸನ್ಯಾಸ ದೀಕ್ಷೆ ಶಿಷ್ಯ ಸ್ವೀಕಾರ. ಅರಕಲಗೂಡು ತಾಲೂಕಿನ ಅರೆಮಾದನಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ವಿಶ್ವಕರ್ಮ ಜಗದ್ಗುರು ಪೀಠದಲ್ಲಿ ಫೆಬ್ರವರಿ 25 ಮತ್ತು 26, 2026ರಂದು 2 ದಿನಗಳ ವೈಭವಮಯ ಧಾರ್ಮಿಕ ಮಹೋತ್ಸವ ನಡೆಯಲಿದ್ದು ಸಾವಿರಾರು ಭಕ್ತರು ಹಾಗೂ ಗಣ್ಯರು ಭಾಗವಹಿಸುವ ನಿರೀಕ್ಷೆ ಇದೆ. ಸಹಸ್ರಮಾನದ ಹೊಸ್ತಿಲಿನಲ್ಲಿರುವ ಈ ಪೀಠದಲ್ಲಿ ಉತ್ತರಾಧಿಕಾರಿಗಳಿಗೆ ಸನ್ಯಾಸ ದೀಕ್ಷೆ, ಶಿಷ್ಯ ಸ್ವೀಕಾರ ಸಮಾರಂಭ ಹಾಗೂ ಧಾರ್ಮಿಕ ಮಹಾಸಭೆ ಭಕ್ತಿಭಾವದಿಂದ ಜರುಗಲಿವೆ ಎಂದು ವಿಶ್ವಕರ್ಮ ಸಮಾಜದ ಜಿಲ್ಲಾಧ್ಯಕ್ಷ ಎಚ್.ಬಿ. ಹರೀಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಪೀಠದ ಉತ್ತರಾಧಿಕಾರಿಗಳು ಸಂಸ್ಕೃತದಲ್ಲಿ ಗಾಢ ಅಧ್ಯಯನ ಮಾಡಿ ಎಂಜಿನಿಯರಿಂಗ್ ಪದವೀಧರರಾಗಿದ್ದಾರೆ. ಹಿಮಾಲಯದ ಹೃಷಿಕೇಶದಲ್ಲಿ ದಯಾನಂದ ಸರಸ್ವತಿಯವರ ಆಶ್ರಮದಲ್ಲಿ ವೇದಾಂತ ಮತ್ತು ಉಪನಿಷತ್ ಅಧ್ಯಯನ ನಡೆಸಿರುವುದು ಅವರ ವೈಶಿಷ್ಟ್ಯ. ಆಧ್ಯಾತ್ಮಿಕ ಸಾಧನೆ ಮತ್ತು ಆಧುನಿಕ ವಿದ್ಯಾಭ್ಯಾಸದ ಸಮನ್ವಯದಿಂದ ಅವರು ಧರ್ಮ ಸೇವೆಗೆ ಸನ್ನದ್ದರಾಗಿದ್ದಾರೆ ಎಂದರು. ಫೆಬ್ರವರಿ 25ರ ಬುಧವಾರ ಬೆಳಗ್ಗೆ ಶ್ರೀಮಠದಲ್ಲಿ ದಶವಿಧ ಸ್ನಾನ, ಅಪಶ್ರಾದ್ದಾದಿ ಕಾರ್ಯ, ವಿರಾಜ ಹೋಮ ಸೇರಿದಂತೆ ಅನೇಕ ಶಾಸ್ತ್ರೋಕ್ತ ವಿಧಿವಿಧಾನಗಳು ನಡೆಯಲಿವೆ. ವೇದ ಪಂಡಿತರ ಘೋಷಣೆಯ ನಡುವೆ ನಡೆಯುವಂತಹ ಈ ಧಾರ್ಮಿಕ ವಿಧಿಗಳು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವ ನೀಡಲಿವೆ. ಫೆಬ್ರವರಿ 26ರಂದು ಗುರುವಾರ ರಾಮನಾಥಪುರದ ಪವಿತ್ರ ಕಾವೇರಿ ನದಿಯಲ್ಲಿ ಸನ್ಯಾಸ ದೀಕ್ಷೆ ಕಾರ್ಯಕ್ರಮ ನಡೆಯಲಿದೆ. ಬಳಿಕ ಜಗದ್ಗುರು ಶ್ರೀ 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 ಸುಜ್ಞಾನ ಪ್ರಭು ಮಹಾಸ್ವಾಮಿ ಭಗವದ್ದಾಂಧಗಳವರ ಸಮಾಧಿಸ್ಥ ಅಧಿಷ್ಠಾನದಲ್ಲಿ ಶಿಷ್ಯ ಸ್ವೀಕಾರ ಹಾಗೂ ಮಹಾವಾಕ್ಯೋಪದೇಶ ಕಾರ್ಯಕ್ರಮಗಳು ನಡೆಯಲಿವೆ. ಈ ಸಂದರ್ಭದಲ್ಲಿ ಧರ್ಮೋಪದೇಶ, ಆಶೀರ್ವಚನ ಮತ್ತು ವಿಶೇಷ ಪೂಜೆಗಳು ಕೂಡ ಜರುಗಲಿವೆ. ಧಾರ್ಮಿಕ ಮಹಾಸಭೆಯಲ್ಲಿ ಯತಿಶ್ರೇಷ್ಠರಾದ ಪರಮಪೂಜ್ಯ ಅನಂತಶ್ರೀ ವಿಭೂಷಿತ ಶಿವ ಸುಜ್ಞಾನತೀರ್ಥ ಮಹಾಸ್ವಾಮೀಜಿಗಳವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ವಿವಿಧ ಮಠಗಳ ಪರಮಪೂಜ್ಯ ಮಹಾಸ್ವಾಮೀಜಿಗಳು ಭಾಗವಹಿಸಿ ಆಶೀರ್ವಚನ ನೀಡಲಿದ್ದಾರೆ. ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳ ಪ್ರಸಾರಕ್ಕೆ ಈ ಮಹಾಸಭೆ ವೇದಿಕೆಯಾಗಿ ಪರಿಣಮಿಸಲಿದೆ. ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ, ಕಂದಾಯ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಹಾಸನ ಕ್ಷೇತ್ರದ ಸಂಸದ ಶ್ರೇಯಸ್ ಎಂ ಪಟೇಲ್, ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸೇರಿದಂತೆ ಅನೇಕರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಅರಕಲಗೂಡು ಕ್ಷೇತ್ರದ ಶಾಸಕ ಎ. ಮಂಜು ಅಧ್ಯಕ್ಷತೆ ವಹಿಸಲಿದ್ದು ಸಭೆಯ ಉದ್ಘಾಟನೆಯನ್ನ ಮಾಜಿ ಶಾಸಕ ಎ.ಟಿ. ರಾಮಸ್ವಾಮಿ ನೆರವೇರಿಸಲಿದ್ದಾರೆ. ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷರು ಹಾಗೂ ಜಿಲ್ಲೆಯ ಶಾಸಕರು ಸಹ ಉಪಸ್ಥಿತರಿರುವರು. ಈ ಐತಿಹಾಸಿಕ ಧಾರ್ಮಿಕ ಮಹೋತ್ಸವಕ್ಕೆ ಸಮಾಜದ ಗಣ್ಯರು, ವಿಶ್ವಕರ್ಮ ಸಮುದಾಯದ ಸದಸ್ಯರು ಹಾಗೂ ಶ್ರೀಮಠದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಶ್ರೀಮಠದ ಆಡಳಿತ ಮಂಡಳಿಯ ಪರವಾಗಿ ಮನವಿಯನ್ನ ಮಾಡಿದರು. ನಾಳೆಗೆ ಅವರಿಗೆ ಕಾವಿ ಬಟ್ಟೆಯನ್ನು ನಮ್ಮ ಪೂಜ್ಯ ಹಿರಿಯ ಗುರುಗಳು ಅವರಿಗೆ ಧಾರಣೆ ಮಾಡಿಸ್ತಾರೆ. ಅದಾದಮೇಲೆ ಕಾವೇರಿ ನದಿಯಲ್ಲಿ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ನಮ್ಮ ಒಂದು ಇವತ್ತಿನವರೆಗೂ 17 ಮಠಾಧೀಶರುಗಳು ಏನು ಸೇವೆ ಸಲ್ಲಿಸಿದ್ರು ಅದು ಸಮಾಧಿಸ್ಥ ಒಂದು ಅಧಿಷ್ಠಾನ ನಮ್ಮ ಶ್ರೀಮಠದ ಕಾಲ್ನಡಿಗೆ ದೂರದಲ್ಲೇ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಬೋಧನೆ ಮಾಡಿ ಅವರಿಗೆ ಪಟ್ಟನಾಮ ಅಂತ ಹೇಳ್ತಾರೆ. ಹೊಸ ಇದುವರೆಗೂ ಅವರ ಹೆಸರಿತ್ತು ಏನಿತ್ತು ಮಾಮೂಲಿ ಹೆಸರು, ಅದರ ಬದಲಾಗಿ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಅವ್ರಿಗೆ ಹೊಸ ಪಟ್ಟನಾಮ ಅಂತ ಹೇಳ್ಬಿಟ್ಟು ನಾಮಾಂಕಿತವನ್ನು ಹೊಸ ನಾಮವನ್ನು ನಾಳೆ ಗುರುಗಳೇ ಅವರಿಗೆ ನಾಮಕರಣ ಮಾಡಿ ದೀಕ್ಷೆ ಕೊಡ್ತಾರೆ. ಅವರನ್ನು ಫಸ್ಟು ಉತ್ತರಾಧಿಕಾರ ಸನ್ಯಾಸ ದೀಕ್ಷೆಯನ್ನು ಕೊಟ್ಟ ನಂತರ ಶ್ರೀಮಠವನ್ನು ಮುನ್ನಡೆಸೋಕ್ಕೋಸ್ಕರ ಶಿಷ್ಯವಾಗಿ ಅವರನ್ನು ಪ್ರಥಮವಾಗಿ ಸ್ವೀಕಾರ ಮಾಡ್ತಾರೆ. ಶಿಷ್ಯರಾಗಿ ಸ್ವೀಕಾರ ಮಾಡಿದ ನಂತರ ಉತ್ತರಾಧಿಕಾರಿಗಳಾಗಿ ನೇಮಕ ಮಾಡ್ತಾರೆ. ಇದು ಒಂದು ನಮ್ಮ ಒಂದು ಹಿಂದೂ ಸನಾತನ ಧರ್ಮದ ಪರಂಪರೆ. ಇವತ್ತು ಈ ಸಮಾಜ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದರೆ, ಇವತ್ತು ನಾವು ಸಂಘಟನೆ ಇಲ್ಲದೆ ಭಾಳ ಶೂನ್ಯವಾಗಿದ್ದಂಥ ಸಮಾಜವನ್ನು ಪರಮಪೂಜ್ಯರ ನೇತೃತ್ವದಲ್ಲಿ, ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸಮಾಜವನ್ನು ಕಟ್ಟುವುದರ ಮುಖಾಂತರವಾಗಿ ಕರ್ನಾಟಕದ ಏನು 32 ಜಿಲ್ಲೆ ಇರ್ಬೋದು, ಹಲವಾರು ತಾಲೂಕುಗಳಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಏನಾದರೂ ವಿಶ್ವಕರ್ಮ ಬ್ರಾಹ್ಮಣ ಮಠದ ಸ್ವಾಮೀಜಿಯವರು ಇದ್ದಾರೆ ಅಂತಂದರೆ ನಮ್ಮ ಅರೆಮಾದನಹಳ್ಳಿ ಮಠದ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ಅಂತ ಹೇಳಲಿಕ್ಕೆ ನನಗೆ ಸಮಾಜ ವತಿಯಿಂದ ಹೆಮ್ಮೆ ಆಗುತ್ತೆ. ಬಹುಶಃ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ವಿಶ್ವಕರ್ಮ ಸಮಾಜದ ಮಾಜಿ ಅಧ್ಯಕ್ಷ ಬಿಸಿ ಶಂಕರಾಚಾರ್ಯ, ಹಾಗೆಯೇ ಉಪಾಧ್ಯಕ್ಷ ಎಸಿ ನಾರಾಯಣ್, ಶ್ರೀಮಠದ ಸಲಹೆಗಾರರು ಚಂದ್ರಶೇಖರ್, ನಿರ್ದೇಶಕ ಬಿ ಲೋಕೇಶ್, ಸಹ ಕಾರ್ಯದರ್ಶಿ ನರೇಂದ್ರಾಚಾರ್ ಇತರರು ಉಪಸ್ಥಿತರಿದ್ದರು.